ಹಾಯ್ ಹೆಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ಇವತ್ತಿನ ವಿಡಿಯೋ ಸ್ಪೆಷಲ್ ಬಂದ್ಬಿಟ್ಟು ಸಂಕ್ರಾಂತಿ ಹಬ್ಬದ್ದು. ಸೊ ಎಲ್ಲ ಇಯರ್ಸ್ಗೂ ಈ ಇಯರ್ಸ್ಗೂ ತುಂಬ ಅಂದರೆ ತುಂಬಾ ಡಿಫ್ರೆನ್ಸು. ನನ್ನ ಮದುವೆ ಆದಾಗಿಂದನೂ ಅದಕ್ಕಿಂತ ಮುಂಚೆನೂ ನಮ್ಮ ಮನೇಲಿ ಹಸುಗಳಿದ್ದಾವೆ. ಆಲ್ಮೋಸ್ಟ್ ಎಲ್ಲ ಸಬ್ಸ್ಕ್ರೈಬರ್ಸ್ಗೂ ಗೊತ್ತಿದೆ, ಅಮ್ಮನ ಮನೇಲಿ ಹಸುಗಳಿದ್ದಾವೆ. ಸೊ ನನ್ನ ಚೈಲ್ಡ್ಹುಡ್ಡಿಂದನೂ ಅಷ್ಟೇ ಸಂಕ್ರಾಂತಿ ಹಬ್ಬಕ್ಕೆ ಲೈಕ್ ಹಸುಗಳಿಗೆಲ್ಲ ಪೂಜೆ ಮಾಡೋದು, ಹಸುನೆಲ್ಲ ತೊಳೆಯೋದು, ಪೂಜೆ ಮಾಡೋದು, ಅದಕ್ಕೆ ಅರ್ಶಿನ ಕುಂಕುಮ ಇಕ್ಕೋದು, ಹೂವು ಇಕ್ಕೋದು, ಫಸ್ಟ್ ಹಸುಗಳಿಗೇನೆ ಕಡಲೆಕಾಯಿ, ಕಬ್ಬು ಅದನ್ನೆಲ್ಲ ತಿನ್ನಿಸೋದು, ಆಮೇಲೆ ನಾವೆಲ್ಲರೂ ತಿನ್ನೋದು, ಲೈಕ್ ಇದೇ ಥರ ಇದ್ದಿದ್ದು. ಆ್ಯಂಡ್ ನನ್ನ ಮದುವೆ ಆದಮೇಲೂ ಅಷ್ಟೇ ಇದೇ ನಡ್ಕೊಂಬಂದಿದ್ದು. ಮದುವೆ ಆದಾಗೂ ಅಷ್ಟೇ ನಾನು ಶ್ರೀ ಅಮ್ಮನ ಮನೆಗೆ ಹೋಗ್ತಾಯಿದ್ವಿ ಸಂಕ್ರಾಂತಿ ಹಬ್ಬಕ್ಕೆ. ಫುಲ್ ಚೆನ್ನಾಗಿ ರೆಡಿ ಆಗಿಬಿಟ್ಟು ನಂದು ಪ್ರೀವಿಯಸ್ ಇಯರ್ಸ್ ಲೈಕ್ ಆಲ್ಮೋಸ್ಟ್ 3 ಇಯರ್ಸಿಂದನೂ ನೋಡಿದ್ರೆ ನಾನು ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ ಸಂಕ್ರಾಂತಿ ಹಬ್ಬಕ್ಕೆ. ನಾವು ಅಮ್ಮನ ಮನೆಗೆ ಹೋಗ್ತಾಯಿದ್ವಿ, ಅಲ್ಲೇ ಸೆಲೆಬ್ರೇಟ್ ಮಾಡ್ತಾಯಿದ್ವಿ ಹಸುಗಳ ಜೊತೆ ಎಲ್ಲನೂ. ಆಮೇಲೆ ನಮ್ಮ ಮನೆಗೆ ಹೋಗ್ಬಿಟ್ಟು ನಮ್ಮ ಮನೆಯಲ್ಲೂ ಸೆಲೆಬ್ರೇಟ್ ಮಾಡ್ತಾಯಿದ್ವಿ. ಈ ಥರ ನಡೀತಾ ಇತ್ತು. ಸೊ ಆಲ್ಮೋಸ್ಟ್ ಎಷ್ಟೋ ವರ್ಷ ಆದಮೇಲೆ ಇದೇ ಫಸ್ಟ್ ಟೈಮ್ ಸೆಲೆಬ್ರೇಷನ್ ಇಲ್ಲ ಅಂತ. ಸೆಲೆಬ್ರೇಷನ್ ಇದೆ, ಬಟ್ ನಾವು ಮಾಡ್ತಾ ಇಲ್ಲ ಅಷ್ಟೇ. ಏನು ಅಪ್ಡೇಟ್ ಅನ್ನೋದಾದರೆ ಕೆಲವೊಂದು ಜನಕ್ಕೆ ಗೊತ್ತಾಗಿದೆ, ಬಟ್ ಎಷ್ಟೊಂದು ಜನಕ್ಕೆ ಗೊತ್ತಿಲ್ಲ. ಆಲ್ಮೋಸ್ಟ್ ನಾನು ಶ್ರೀ ಇಬ್ರೂ ಆಕ್ಸಿಡೆಂಟ್ ಆಯಿತು ಇಬ್ರಿಗೂ. ಶನಿವಾರ, ಲಾಸ್ಟ್ ಶನಿವಾರ ಇಬ್ರಿಗೂ. ಆ ಸೈಡ್ ಮೈನರ್ ಅನ್ನೋಕ್ಕೂ ಆಗಲ್ಲ, ಈ ಸೈಡ್ ಮೇಜರ್ ಅನ್ನೋಕ್ಕೂ ಆಗಲ್ಲ, ಮಿಡ್ಲಲ್ಲಿ ಇಬ್ರಿಗೂ ಸಹ ಸ್ವಲ್ಪ ಜಾಸ್ತಿ ಏಟುಗಳೇ, ಇಂಜುರೀಸೇ ಆಗಿದ್ದಾವೆ. ನನಗೆ ಕಾಲಲ್ಲಿ ಹೀಲಲ್ಲಿ ಸ್ಟಿಚಸ್ ಆಗಿದೆ, ನಡೆಯೋದಕ್ಕಾಗೋದಿಲ್ಲ. ಸ್ವಲ್ಪ ಆಲ್ಮೋಸ್ಟ್ ಜಾಸ್ತಿ ಅಂತಲೇ ಹೇಳ್ಬೋದು. ಕೈ ಕಾಲಲ್ಲೆಲ್ಲ ಇಂಜುರೀಸು, ಶ್ರೀಗೂ ಆ ಥರನೇ. ಸೊ ನಂಗೆ ನಡೆಯೋದಕ್ಕಾಗೋದಿಲ್ಲ. ಸೊ ಅದಕ್ಕೆ ಅಮ್ಮನ ಮನೆಗೆಲ್ಲ ಹೋಗಿ ನಾವು ಸೆಲೆಬ್ರೇಟ್ ಎಲ್ಲ ಮಾಡೋದಕ್ಕಾಗಲ್ಲ. ಅದಕ್ಕೆ ಅಂತ ಅಂದ್ಕೊಂಡು ನಾನು ಶ್ರೀ ಮನೇಲೇ ಇದ್ದೀವಿ. ಪಾಪುದು ಇದು ಫಸ್ಟ್ ಸಂಕ್ರಾಂತಿ ಹಬ್ಬ. ನಾನು ಫುಲ್ ಮೊದಲೇ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಇಬ್ಬರೂ ಅವಳಿಗೆ ಲಂಗ ಬ್ಲೌಸ್ ಹಾಕಬೇಕು, ನಾನು ಲಂಗ ದಾವಣಿ ಹಾಕ್ಕೊಬೇಕು, ಹಿಂಗೆಲ್ಲ ಸೆಲೆಬ್ರೇಷನ್ ಮಾಡಬೇಕು ಅಂತೆಲ್ಲ ನಾನು ಮೊದಲೇ ಅಂದ್ಕೊಂಡಿದ್ದೆ. ಬಟ್ ಅನ್ಎಕ್ಸ್ಪೆಕ್ಟೆಡ್ ಆಗಿ ಈ ಥರ ಆಯಿತು. ಸೊ ಅದಕ್ಕೆ ನಾನು ಶ್ರೀ ಎಲ್ಲೂ ಹೋಗಿಲ್ಲ ಆ್ಯಂಡ್ ಏನೂ ಸೆಲೆಬ್ರೇಷನ್ ಮಾಡ್ತಿಲ್ಲ. ಅದಕ್ಕೆ ಪಾಪುನ ಮಾತ್ರ ಚೆನ್ನಾಗಿ ರೆಡಿ ಮಾಡಿಸ್ಬಿಟ್ಟು ಅಮ್ಮನ ಮನೆಗೆ ಕಳಿಸಿದ್ದೀನಿ. ಅಲ್ಲಾದರೂ ಸೆಲೆಬ್ರೇಟ್ ಮಾಡಲಿ ಅಂತ ಹೇಳ್ಬಿಟ್ಟು. ಆ್ಯಂಡ್ ನಾನು ಶ್ರೀ ಇಬ್ಬರೇ ಮನೇಲಿದ್ದೀವಿ. ಆ್ಯಂಡ್ ಅತ್ತೆ ಮಾವನೂ ಊರಿಗೆ ಹೋಗಿದ್ದಾರೆ, ಏನೋ ಪೂಜೆ ಇದೆ. ಸೊ ಅದಕ್ಕೆ ಅವರು ಊರಿಗೆ ಹೋಗಿದ್ದಾರೆ, ನಾವಿಬ್ಬರೇ ಮನೇಲಿರೋದು. ಸೊ ಓವರಾಲ್ ಆಲ್ಮೋಸ್ಟ್ 1 ವೀಕಿಂದ ನಾನು ವೀಡಿಯೋಸು ಏನೂ ಲೈಕ್ ವ್ಲಾಗ್ಸ್ ಅಪ್ಲೋಡ್ ಮಾಡ್ತಾ ಇಲ್ಲ. ಜಸ್ಟ್ ನನ್ನಲ್ಲಿ ಪೆಂಡಿಂಗ್ ವೀಡಿಯೋಸ್ ಏನಿತ್ತು ಅದನ್ನೇ ಅಪ್ಲೋಡ್ ಮಾಡ್ತಾಯಿದ್ದೀನಿ ಅಷ್ಟೇ. ಸೊ ಅಷ್ಟೇ. ನನ್ನ ಫ್ರೆಂಡ್ಸ್ಗೆ ಯಾರಿಗೂ ಗೊತ್ತಿಲ್ಲ, ಶ್ರೀ ಫ್ರೆಂಡ್ಸ್ಗೆ ಎಲ್ಲರಿಗೂ ಗೊತ್ತು ನಮ್ಮಿಬ್ಬರಿಗೂ ಆ್ಯಕ್ಸಿಡೆಂಟ್ ಆಗಿರೋದು ಆ್ಯಂಡ್ ಮನೇಲಿರೋದು. ಬಟ್ ನನ್ನ ಫ್ರೆಂಡ್ಸ್ಗೆ ಯಾರಿಗೂ ಗೊತ್ತಿರಲ್ಲ. ಸೊ ಅದಕ್ಕೆ ಸ್ವಲ್ಪ ಜನ ಕೇಳ್ತಾಯಿದ್ರು, ವ್ಲಾಗ್ಸ್ ಬಂದಿಲ್ಲ ಅಂದ ತಕ್ಷಣ ಸ್ವಲ್ಪ ಜನ ಈ ನಡುವೆ ಕೇಳ್ತಾರೆ, ಯಾತಕ್ಕೆ ವ್ಲಾಗ್ಸ್ ಬರ್ತಾಯಿಲ್ಲ, ಏನಾಯಿತು ಅಂತ ಹೇಳ್ಬಿಟ್ಟು. ಸೊ ನನಗೆ ಈ ಥರದ್ದೆಲ್ಲ ಅಷ್ಟೊಂದು ಇಷ್ಟ ಆಗೋದಿಲ್ಲ ಮಾಡೋದಕ್ಕೆ. ಜಸ್ಟ್ ಒಂದು ಅಪ್ಡೇಟ್ ಕೊಡ್ತಾಯಿದ್ದೀನಿ ಅಷ್ಟೇ. ಏನೇನೆಲ್ಲ ಆಯಿತು ಅಂತ ಚಿಕ್ಕ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ. ಆ್ಯಂಡ್ ನಮ್ಮ ಪಾಪು ಸಹ ಅಲ್ಲೋಗಿದ್ದಾಳಲ್ಲ, ಅಲ್ಲೂ ಸಹ ವೀಡಿಯೋ ಮಾಡಿ ಕಳಿಸಿ ಅಂತ ಹೇಳಿದೆ. ಒಂದು ಸ್ಮಾಲ್ ಅವ್ರಿಗೆ ವೀಡಿಯೋ ಮಾಡೋದಕ್ಕೆ ಮೈ ಭಾರ ಅನ್ನೋ ಥರ. ನಾನಿದ್ರೆ ಸ್ವಲ್ಪ ಕ್ಲಿಯರಾಗಿ ಎಲ್ಲ ಮಾಡ್ಕೋತೀನಿ, ನಂಗೆ ವೀಡಿಯೋ ಕ್ಲಿಪ್ಪಿಂಗ್ಸ್ ಬೇಕು ಅಂತ ಹೇಳ್ಬಿಟ್ಟು. ಜಸ್ಟ್ ಅವ್ರು ಫೋಟೋಸ್ ತೊಗೋತಾರೆ ಅಷ್ಟೇ. ಸೊ ಏನು ಕ್ಲಿಪ್ಪಿಂಗ್ಸ್ ಇದೆ ಅದನ್ನೇ ನಾನು ಆ್ಯಡ್ ಮಾಡ್ತೀನಿ. ಸೊ ಇದೆಷ್ಟು ಈ ವರ್ಷ ಸಂಕ್ರಾಂತಿ ಹಬ್ಬ ಆಗಿತ್ತು. ನನಗೆ ಶ್ರೀಗೆ ಇಲ್ಲ ಅಂತಲೇ ಅರ್ಥ. ಆ್ಯಂಡ್ ಬಟ್ ಓವರಾಲ್ ಯಾವ ಥರ ಇತ್ತು ಅನ್ನೋದು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಸೊ ಸ್ಟೇ ಟ್ಯೂನ್ಡ್. ಆ್ಯಂಡ್ ಸ್ಮಾಲ್ ಕ್ಲಿಪ್ಪಿಂಗ್ ಮಾತ್ರ ಆ್ಯಡ್ ಮಾಡಿರ್ತೀನಿ ಏನೇನೆಲ್ಲ ಆಯಿತು ಅಂತ ಹೇಳ್ಬಿಟ್ಟು. ಸೊ ಸ್ಟೇ ಟ್ಯೂನ್ಡ್. ಈ ವ್ಲಾಗ್ ಏನಾದರೂ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಈ ಥರನೇ ಸಪೋರ್ಟ್ ಮಾಡ್ತಾಯಿರಿ. ಸೊ ರಾತ್ರಿಯೇ ಸಗಣಿ ಎಲ್ಲ ಸಾರಿಸಿ ರಂಗೋಲಿ ಎಲ್ಲ ಹಾಕಿದ್ದಾರೆ ನಮ್ಮ ಅತ್ತೆನೂ ಅಕ್ಕ ಸೇರಿಕೊಂಡು. ಸೊ ಎವ್ರಿ ಇಯರ್ ಲೈಕ್ ಸಗಣಿ ಸಾರಿಸಿದ್ರೆ ನಮ್ಮ ಅತ್ತೆ ಆಗಲಿ ಅಕ್ಕ ಆಗಲಿ ನಾನು ರಂಗೋಲಿ ಹಾಕೋದು ಆ ಥರ ಇರ್ತಾಯಿತ್ತು. ಬಟ್ ಈ ವರ್ಷ ನನ್ನ ಕೈಲಿ ಏನೂ ಆಗ್ತಾಯಿಲ್ಲ ಮಾಡೋದಕ್ಕೆ. ಸೊ ಬೆಳಗ್ಗೆನೇ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ದೇವ್ರ ಪಾತ್ರೆ ಎಲ್ಲ ತೊಳ್ಕೊಂಡು ಪೂಜೆ ಮಾಡಿದ್ದಾರೆ ನಮ್ಮ ಅತ್ತೆ.
ಆ್ಯಂಡ್ ಇಲ್ಲಿ ಪಾಪುನ ಇವತ್ತು ಅಪ್ಪ ಅಮ್ಮ ಕರ್ಕೊಂಡು ಹೋಗ್ತಾರೆ. ಸೊ ಅದಕ್ಕೆ ಇಲ್ಲಿ ರೆಡಿ ಮಾಡ್ತಾ ಇದ್ದೀವಿ. ಸ್ವಲ್ಪ ಬಳೆ ಅವಳಿಗೆ ಲೂಸ್ ತೊಗೊಂಬಂದಿದ್ದಾನೆ ಶ್ರೀ. ಅದಕ್ಕೆ ಏನೇನೋ ಸರ್ಕಸ್ ಎಲ್ಲ ಮಾಡಿ ಹಾಕ್ತಾ ಇದ್ದಾರೆ ನಮ್ಮ ಅತ್ತೆನೂ ಶ್ರೀ. ಸೊ ನಮ್ಮ ಪಾಪುನ ಕರ್ಕೊಂಡು ಹೋಗೋದಕ್ಕೆ ನನ್ನ ತಮ್ಮ ಹೆಂಡತಿ ಬಂದಿದ್ದಾರೆ. ಸೊ ಅವ್ರಿಗೆ ಅರ್ಶಿನ ಕುಂಕುಮ ಕೊಡ್ತವ್ರೆ ನಮ್ಮ ಅತ್ತೆ ಮಾವನು ಸಹ ರೆಡಿ ಆಗಿದ್ದಾರೆ ಊರಿಗೆ ಹೋಗೋದಕ್ಕೆ, ಅಲ್ಲಿ ಪೂಜೆ ಇದೆ ಅಂತ ಹೇಳ್ಬಿಟ್ಟು. ಸೊ ಫೈನಲಿ ನಮ್ಮ ಪಾಪು ಹೋದ್ಲು ನಮ್ಮಪ್ಪ ಮನೆಗೆ. ಆ್ಯಂಡ್ ಒಂದು ಸೈಡ್ ನಮ್ಮ ಪಾಪು ಸಹ ಕರ್ಕೊಂಡು ಹೋದರು ಆ್ಯಂಡ್ ನಮ್ಮ ಅತ್ತೆ ಮಾವ ಸಹ ಊರಿಗೆ ಹೊರಟರು. ಸೊ ಇವಾಗ ಇಡೀ ಮನೇಲಿ ನಾನು ಶ್ರೀ ಇಬ್ಬರೇ. ಸೊ ಅದಕ್ಕೆ ಮನೇಲಿ ಏನೇನು ಐಟಮ್ಸ್ ಇದೆ ಅದೆಲ್ಲನೂ ಒಂದೊಂದು ಪ್ಲೇಟಲ್ಲಿ ಇಟ್ಕೊಂಡು ನಾನು ಶ್ರೀ ಬಾಲ್ಕನಿಯಲ್ಲಿ ಕೂತ್ಕೊಂಡು ಲೈಕ್ ಟೈಮ್ ಪಾಸ್ ಮಾಡ್ತಾ ಇದ್ದೀವಿ. ಸೊ ಸ್ವಲ್ಪ ಕ್ಲಿಪ್ಪಿಂಗ್ಸು ಅಲ್ಲಿ ಅಮ್ಮನ ಮನೇಲಿ ಯಾವ ಥರ ಎಲ್ಲ ಆಯಿತು ಅಂತ ಹೇಳ್ಬಿಟ್ಟು. ಸೊ ಹಸುಗಳನ್ನೆಲ್ಲ ನೀಟಾಗಿ ತೊಳೆದು ಅರ್ಶಿನ ಕುಂಕುಮ ಎಲ್ಲ ಇಟ್ಟು ಹೂವು ಎಲ್ಲ ಇಟ್ಟಿದ್ದಾರೆ ಹಸುಗಳಿಗೆ, ಎಮ್ಮೆಗೆ ಎಲ್ಲನೂ. ಆ್ಯಂಡ್ ಇಡೀ ದಿನ ಖುಷಿ ನಮ್ಮ ಪಾಪು ಅಲ್ಲಿಗೆ ಹೋಗಿದ್ದಾಳೆ ಅನ್ನೋ ಕಾರಣಕ್ಕೆ ಇಡೀ ದಿನ ಎಲ್ಲರೂ ಏನೂ ಕೆಲಸ ಮಾಡ್ದಿರ ಮನೇಲೇ ಇದ್ದಾರೆ, ಎಲ್ಲೂ ಹೊರಗಡೆ ಹೋಗ್ದಿರ. ನಮ್ಮಪ್ಪ ನಮ್ಮಮ್ಮ ನನ್ನ ತಮ್ಮ ಎಲ್ಲರೂ. ಖುಷಿ ಖುಷಿ ಏನು ನೋಡೋದು